ರಾಜ್ಯದ ಕರಾವಳಿ ಜಿಲ್ಲೆಗಳಲ್ಲಿ ವರುಣಾರ್ಭಟ ಜೋರಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಈ ಉಡುಪಿ ಹಾಗೆ ಉತ್ತರ ಕನ್ನಡದಲ್ಲಿ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವಂತೆ ಅಲ್ಲಿನ ಜಿಲ್ಲಾಡಳಿತ ಕೂಡ ಒಂದು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದೆ. ಉತ್ತರ ಕನ್ನಡಕ್ಕೆ ಹೆಚ್ಚುವರಿ NDRF ತಂಡ ಶಿಫ್ಟ್ ಕೂಡ ಮಾಡಲಾಗಿದೆ. ಕುಮಟಾ, ಹೊನ್ನಾವರದಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಕೂಡ ಘೋಷಣೆ ಮಾಡಲಾಗಿದೆ. ಬೈಂದೂರು, ಕುಂದಾಪುರ, ಬ್ರಹ್ಮಾವರದಲ್ಲೂ ಕೂಡ ರಜೆ. 2 ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತದಿಂದ ರಜೆಯನ್ನು ಈಗಾಗಲೇ ಘೋಷಣೆ ಮಾಡಲಾಗಿದೆ. ನೋಡಿ, ವಿಪರೀತ ಮಳೆ ಆಗ್ತಾ ಇದೆ. ನಿರಂತರ ಮಳೆ ಆಗ್ತಾ ಇರುವಂಥ ಪರಿಣಾಮ ಶಾಲಾ ಕಾಲೇಜುಗಳಿಗೆ ಈಗ ರಜೆಯನ್ನ ಘೋಷಣೆ ಮಾಡಲಾಗಿದೆ. ನೋಡಿ, ನೀರು ಅಥವಾ ನದಿ ಮೇಲೆ ವಾಹನಗಳನ್ನು ಓಡಿಸ್ಕೊಂಡು ಹೋಗ್ತಾ ಇದ್ರು, ಒಂದು ಕೂಡ ಗೊತ್ತಾಗಲ್ಲ. ಆ ಪಾಟಿ ಮಳೆ ಹೊಡಿತಾ ಇದೆ. ನೋಡಿ, ಅದು ಕೂಡ ಮಲೆನಾಡು ಭಾಗ ವಿಪರೀತ ಮಳೆ ಆಗುತ್ತೆ. ಮಳೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಅಲ್ಲಿರುವಂಥ ಚರಂಡಿ ನೀರು ಕೂಡ ಮೇಲ್ಗಡೆ ಬಂದು ರೋಡ್ ಮೇಲೆಲ್ಲ ಹರಿದಾಡ್ತಾ ಇರುತ್ತೆ. ಅದು ಕೂಡ ಅಲ್ಲೆಲ್ಲ ನದಿ ಪ್ರದೇಶಗಳು ಜಾಸ್ತಿ ಇರುವಂಥದ್ದು. ಸಮುದ್ರ ಮಟ್ಟದಿಂದ ನೀರು ಕೂಡ ಮೇಲ್ ಬರುತ್ತೆ. ಆ ಸಂದರ್ಭದಲ್ಲಿ ಕಡಲ್ ಕೊರೆತ ಕೂಡ ಉಂಟಾಗುತ್ತೆ. ಈಚೆ ಕಡೆ ನೋಡೋಕೆ ಹೋದರೆ ನದಿ ಮಟ್ಟ ಕೂಡ ಜಾಸ್ತಿ ಆಗುತ್ತೆ, ನೀರಿನ ಮಟ್ಟ. ಅದು ರೋಡ್ ಮೇಲೆಲ್ಲ ಹರಿತಾ ಇದೆ. ನೋಡಿ, ಅದು ನದಿಯ ಅಥವಾ ರೋಡ ಯಾವುದು ಕೂಡ ಗೊತ್ತಾಗಲ್ಲ. ಇನ್ನೊಂದು ಕಡೆಯಲ್ಲಿ ಶಾಲಾ ಕಾಲೇಜುಗಳಿಗೂ ಕೂಡ ಮಕ್ಕಳಿಗೆ ಹೋಗೋಕ್ಕಾಗಲ್ಲ. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸುವಂತೂ ಕೂಡ ಒಂದು ಸೂಚನೆಯನ್ನು ಕೊಟ್ಟಿದೆ ಜಿಲ್ಲಾಡಳಿತ. ಜೊತೆಗೆ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿದೆ. ಇನ್ನು ಭಾರೀ ವರುಣಾರ್ಭಟಕ್ಕೆ ಕರಾವಳಿ ತತ್ತರವಾಗಿದೆ. ಸತತ ಮಳೆ ಆಗ್ತಾ ಇದೆ, ನಿರಂತರ ಮಳೆ ಆಗ್ತಾ ಇದೆ. ಎತ್ತ ನೋಡಿದ್ರು ಕೂಡ ನೀರು. ಬರೀ ನೀರು ಮಾತ್ರ ಕಾಣಿಸುತ್ತೆ, ಅಲ್ಲಲ್ಲ, ರಸ್ತೆ ಕಾಣದೆ ಕಂಪ್ಲೀಟ್ ಕೆರೆ ಅಂತಾಗಿ ಹೋಗಿದೆ. ಅದರಲ್ಲೂ ಕೂಡ ಬೈಂದೂರು ಗ್ರಾಮದ ಹಲವು ಹಳ್ಳಿಗಳು ಜಲಾವೃತವಾಗಿವೆ. ತುಂಬಿ ಹರಿತಾ ಇದೆ ಸೌಪರ್ಣಿಕಾ ನದಿ ನೀರು. ಮಳೆ ನೀರಲ್ಲಿ ಮುಳುಗಿದ 100ಕ್ಕೂ ಹೆಚ್ಚು ಮನೆಗಳು. ನಿರಂತರವಾಗಿ ಮಳೆ ಆಗ್ತಾ ಇದೆ. ನಾನ್ ಸ್ಟಾಪ್ ಮಳೆ ಆಗ್ತಿರುವಂಥ ಪರಿಣಾಮ ಮನೆಗಳೆಲ್ಲ ಮುಳುಗು ಹೋಗ್ಬಿಟ್ಟಿದೆ. ವಿಪರೀತ ಮಳೆ ಆಗ್ತಾ ಇರುವಂಥದ್ದು. ನೋಡಿ, ಆ ದೋಣಿಗಳನ್ನೆಲ್ಲ ಬಳಸ್ಕೊಂಡು ಈಗ ಅಲ್ಲಿ ಜನಜೀವನ ಅಸ್ತವ್ಯಸ್ತವಾಗಿರುವಂಥದ್ದು. ಈ ದೃಶ್ಯವನ್ನು ನೋಡ್ತಾ ಇದ್ರೆ ಯಾವ ರೀತಿಯಾಗಿದೆ ಅಂತ ಗೊತ್ತಾಗುತ್ತೆ ನಿಮಗೂ ಕೂಡ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಮಳೆ ಮುಂದುವರೆದಿದೆ. ಕಳೆದ 5 ದಿನದಿಂದ ಸತತವಾಗಿ ಮಳೆ ಆಗ್ತಾ ಇರುವಂಥದ್ದು. ಹಾಗಾಗಿ ಬೈಂದೂರು ಭಾಗದ ನಾವುಂದ, ಸಾಲ್ಬುಡ ಗ್ರಾಮ ಏನಿದೆ, ಈ ಗ್ರಾಮ ಸಂಪೂರ್ಣ ಜಲಾವೃತ ಆಗಿರುವಂಥದ್ದು. ಸೌಪರ್ಣಿಕಾ ನದಿ ತುಂಬಿ ಹರಿತಾ ಇದೆ. ಸೌಪರ್ಣಿಕಾ ನದಿ ತುಂಬಿ ಹರಿದರೆ ಪ್ರತಿ ವರ್ಷ ಕೂಡ ಈ ರೀತಿಯ ಒಂದು ನೆರೆ ಆವರಿಸ್ತದೆ ಈ ಗ್ರಾಮಕ್ಕೆ. ಈ ಗ್ರಾಮದಲ್ಲಿ ಸುಮಾರು 100ಕ್ಕೂ ಅಧಿಕ ಮನೆಗಳಿದ್ದಾವೆ. ನಾವೀಗ ದೋಣಿಯಲ್ಲಿ ಹೋಗ್ತಾ ಇರುವಂಥದ್ದು ನೀವು ಗಮನಿಸ್ಬೋದು. ಇದು ನಾವು ನದಿಯಲ್ಲಿ ದೋಣಿಯಲ್ಲಿ ಹೋಗ್ತಾ ಇಲ್ಲ. ಇದು ಒಂದು ಕಾಂಕ್ರೀಟ್ ರಸ್ತೆ ಇದೆ ಈ ಭಾಗದಲ್ಲಿ. ಈ ರಸ್ತೆಯ ಮೇಲೆ ಪೂರ್ತಿ ನೀರು ಆವರಿಸಿರುವಂಥದ್ದು. ಮನೆಗಳು ಕೂಡ ಸುಮಾರು ಅರ್ಧದಷ್ಟು ಮುಳುಗಡೆಯಾಗಿದೆ. ಸುಮಾರು 100 ಮನೆಗಳು ಈ ಗ್ರಾಮದಲ್ಲಿ ಇದ್ದಾವೆ. ಆ ಗ್ರಾಮದ ಜನರನ್ನು ಶಿಫ್ಟ್ ಮಾಡಬೇಕು ಅಂತ ಬೈಂದೂರು ಭಾಗದಿಂದ ಅಗ್ನಿಶಾಮಕ ದಳದವರು, ಜಿಲ್ಲಾಡಳಿತದ ಕೆಲವು ಸಿಬ್ಬಂದಿಗಳು ಆಗಮಿಸಿದ್ರು. ಆದರೂ ಕೂಡ ಈ ಭಾಗದ ಜನ ಸದ್ಯಕ್ಕೆ ನಾವು ಶಿಫ್ಟ್ ಆಗೋದಿಲ್ಲ, ನಮ್ಮ ಜಾನುವಾರುಗಳ ಜೊತೆಗೆ ಮನೆಯಲ್ಲಿ ಸಾಕಷ್ಟು ಧಾನ್ಯಗಳು ಕೂಡ ಸಂಗ್ರಹ ಮಾಡಿಟ್ಟಿದ್ದಿದೆ, ಹಾಗಾಗಿ ನಾವು ಬರೋದಿಲ್ಲ, ನೆರೆಯ ಮಟ್ಟ ಕಡಿಮೆ ಆಗ್ಬೋದು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಆದರೆ ಸದ್ಯಕ್ಕೆ ಇದೇನು ಇಲ್ಲಿ ಸುಮಾರು 100 ಎಕರೆ ಗದ್ದೆ ಇರುವಂಥದ್ದು. ನೀವು ಗಮನಿಸ್ಬೋದು, ನದಿ ಥರ ಮಾರ್ಪಾಡಾಗಿದೆ ಗದ್ದೆ. ಎಲ್ಲವೂ ಕೂಡ ಬೇಸಾಯ ಆಗಿರುವಂಥ ಗದ್ದೆಗಳೇ. ನಾಟಿ ಮುಗಿದು 1-2 ವಾರ ಕಳೆದಿದೆ ಅಷ್ಟೇ. ಹಾಗಾಗಿ ಸಂಪೂರ್ಣ ನೀರು ಆವರಿಸಿರೋದ್ರಿಂದ ಕೃಷಿ ಕೂಡ ನಾಶ ಆಗಿದೆ. ಜೊತೆಗೆ ಮಳೆ ಏರಿಕೆ ಆದಷ್ಟು ನೆರೆ ಏರಿಕೆ ಆಗ್ತದೆ. ಹಾಗಾಗಿ ದೋಣಿಯನ್ನೇ ಅವಲಂಬಿಸುವಂಥ ಅವಶ್ಯಕತೆ, ಅನಿವಾರ್ಯತೆ ಈ ಭಾಗದ ಜನರದ್ದಾಗಿರ್ತದೆ. ಆದರೆ ಸದ್ಯಕ್ಕೆ ಯಾವುದೇ ಸಂಕಷ್ಟ ಇಲ್ಲ ಅಂತ ಹೇಳಿದರೂ ಕೂಡ ಅಪಾಯ ತಪ್ಪಿದ್ದಲ್ಲ. ಹೀಗೆ ಮಳೆ ಮುಂದುವರಿದರೆ, ನೆರೆ ಮುಂದುವರಿದರೆ ಜನ ಸಂಕಷ್ಟಕ್ಕೆ ಒಳಗಾಗ್ತಾರೆ. ನೀವು ಮನೆಗಳನ್ನು ಗಮನಿಸ್ಬೋದು. ಈ ಮನೆಗಳನ್ನು ಗಮನಿಸ್ಬೋದು. ಈಗಾಗಲೇ ಅರ್ಧ ನೆಲಪಾಯ, ಏನು ನಾವು ಫೌಂಡೇಶನ್ ಅಂತ ಏನು ಕರಿತೇವೆ, ಆ ಭಾಗಕ್ಕೆ ನೀರು ಆವರಿಸಿದೆ ಈ ಭಾಗದಲ್ಲಿ ಮನೆಗಳಿಗೆ. ಹಾಗಾಗಿ ಜನ ಸದ್ಯಕ್ಕೆ ನೆರೆ ಇಳಿಬಹುದು ಅನ್ನುವಂಥ ನಿರೀಕ್ಷೆಯನ್ನು ಹೊಂದಿದ್ದಾರೆ. ಆದರೆ ಇಳಿತದ ಅಥವಾ ಇನ್ನಷ್ಟು ಏರಿಕೆ ಆಗ್ತದ ಅನ್ನೋ ಒಂದು ಪ್ರಶ್ನೆ ಕೂಡ ನಮ್ಮನ್ನು ಕಾಡ್ತಾ ಇದೆ. ನಾವು ಕೂಡ ಒಂದು ಧೈರ್ಯ ಮಾಡಿ ಬಂದಿದ್ದೇವೆ ಈ ಭಾಗಕ್ಕೆ, ನೋಡುವ ಈ ಭಾಗದಲ್ಲಿ ಜನರ ಪರಿಸ್ಥಿತಿ ಹೇಗಿದೆ ಅಂತ. ಒಟ್ಟಿನಲ್ಲಿ ಸದ್ಯ ಜನ ಸಂಕಷ್ಟದಲ್ಲಿದ್ದಾರೆ. ಜಿಲ್ಲಾಡಳಿತ ಒಂದಷ್ಟು ಎಚ್ಚರಿಕೆಯನ್ನು, ಜಾಗರೂಕತೆಯನ್ನು ವಹಿಸುವುದು ಅನಿವಾರ್ಯ ಆಗಿದೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚರ್, ರಿಪಬ್ಲಿಕ್ ಕನ್ನಡ, ಉಡುಪಿ.